ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21 ಫೆಬ್ರವರಿ 2026. मुरली महावाक्यಗಳು. मीठे बच्चे, तुम बाबा के पास आए हो अपनी सोई हुई तकदीर जगाने. तकदीर जगाना माना विश्व का मालिक बनना. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಾವು ತಂದೆ ಹತ್ತಿರ ಬಂದಿರುವಿರೆಂದರೆ ತಮ್ಮ ಮಲಗಿಕೊಂಡಿರುವ ಅದೃಷ್ಟವನ್ನು ಜಾಗೃತ ಮಾಡಿಕೊಳ್ಳಲು. ಅದೃಷ್ಟ ಜಾಗೃತ ಮಾಡಿಕೊಳ್ಳುವುದು ಎಂದರೆ ವಿಶ್ವದ ಮಾಲೀಕಾಗೋದು. ಬಹಳ ಗುರಿಯ ಸುಂದರ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಪರಮಾತ್ಮನ ಸಂಘದಲ್ಲಿ ಬಂದಿರಂದ್ರ, ಈ ಮನಸ್ಸನ್ನು ಭಗವಂತನಿಗೆ ಅರ್ಪಿಸ್ತಿದ್ದೀರತ್ತಂದ್ರ ಯಾತಕ್ಕಾಗಿ ಮಲಗಿಕೊಂಡಿರುವ ಅದೃಷ್ಟವನ್ನು ಜಾಗೃತ ಮಾಡೋದು. ಅದೃಷ್ಟ ಯಾರ್ದು ಮಲ್ಕೊಂಡಿದೆ? ಮನಸ್ಸಿನ ಅದೃಷ್ಟ ಮಲಗಿಕೊಂಡಿದೆ. ಯಾಕಂದರೆ ಮನಸ್ಸು ಮಲಗಿದ್ದಕ್ಕೇ ಈ ಮನಸ್ಸು ಮರ್ತು ಬಿಟ್ಟಿದೆ, ನಾ ಯಾರಿದ್ದೇನೆ ಅನ್ನೋದು, ನಾ ಆತ್ಮ ಇದ್ದೀನಿ ಅನ್ನೋದನ್ನು ಮರ್ತು ಬಿಟ್ಟಿದೆ. ಅದಕ್ಕಾಗಿ ಮನಸ್ಸಿನ ಅದೃಷ್ಟ ಬೆಳಗಿಸಿಕೊಳ್ಬೇಕು ಅಂದರೆ ಈ ಮನಸ್ಸು ಪರಮಾತ್ಮ ತಂದೆಯ ಸನ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಅನುಭವ ಮಾಡಬೇಕಾಗ್ತದ. ಅದೃಷ್ಟ ಬೆಳಗೋದು ಅಂದರೆ ವಿಶ್ವದ ಮಾಲೀಕ ಆಗೋದು ಅಂತಾರೆ ಬಾಬಾ. ವಿಶ್ವದ ಮಾಲೀಕ ಆಗೋದು ಅರ್ಥಾತ್ ಪೂರಾ ಮನಸ್ಸು ಈಗ ತನ್ನನ್ನು ಕಮ್ಜೋರ್ ಅಥವಾ ವೀಕ್ ಫೀಲ್ ಮಾಡ್ತಾ ಇದೆ. ನಾನು ಇದು ಬೇಕಾಗಿರುವಂತಹ ಅಥವಾ ನನ್ನ ಬೇಡಿಕೆ ಉಳ್ಳಂತಹ, ಅಂದರೆ ನನಗಿದು ಅವಶ್ಯಕತೆ ಇದೆ, ನನಗಿದೊಂದಿಷ್ಟಿದ್ರೆ ಖುಷಿ ಆಗ್ತದ, ಇದು ಒಂದಿಷ್ಟು ನಾನು ಈ ರೀತಿ ಅನಿಸ್ಕೊಂಡೆ ಅಂತಂದರೆ ನಾನು ಕಂಪ್ಲೀಟ್ ಫೀಲ್ ಮಾಡ್ತೀನಿ ಅಂತ. ಯಾಕೆ ಅಂದರೆ ಮನಸ್ಸು ಮನುಷ್ಯ ಪಾತ್ರವನ್ನು ನಾ ಅಂತ ತಿಳ್ಕೊಂಡಿದೆ. ಇದೇ ದೊಡ್ಡ ಅಜ್ಞಾನ. ಇದರಿಂದ ಜಾಗೃತ ಮಾಡೋದು ಬಾಬಾರ ಕಾರ್ಯ. ಅದಕ್ಕೆ ಬಾಬನ ಸಂಘದಲ್ಲಿ ಬಂದಿದ್ದೀವಿ. ಯಾವಾಗ ಜಾಗೃತಿ ಆಗ್ತದೋ ಅವಾಗ ಈ ಮನಸ್ಸು ಯಾವ ಲೋಕದಲ್ಲಿ ಎಂಟರ್ ಆಗ್ತದಂತಂದರೆ ಸಂಪೂರ್ಣನಾಗಿರುವ ಆತ್ಮೀಯ ಸತ್ಯ ಅಮರ ಲೋಕದಲ್ಲಿ ಎಂಟರ್ ಆಗ್ತದ. ಅವಾಗ ಅನುಭವ ಮಾಡ್ತದ, ಓಹೋ ನಾ ಆತ್ಮ ಇದ್ದೀನಿ, ನಾನು ಸಂಪೂರ್ಣ ಇದ್ದೀನಿ ಅಂತ ಅನುಭವ ಮಾಡೋದೇ ವಿಶ್ವದ ಮಾಲೀಕಾಗೋದು. ಪ್ರಶ್ನ, कौन सी खुराक तुम बच्चों को बाप समान बुद्धिवान बना देती है? ಯಾವ ಒಂದು ಔಷಧವೋ ಶಕ್ತಿಯೋ ತಮ್ಮನ್ನು ತಂದೆಯ ಸಮಾನ ಬುದ್ಧಿವಾನರನ್ನಾಗಿ ಮಾಡಿಬಿಡ್ತದೆ ಅಂತ. ಭಾಳ ಇಂಟ್ರೆಸ್ಟಿಂಗ್ ಕ್ವೆಶನ್. ಉತ್ತರ ಹೇಳ್ತಾರೆ ಬಾಬಾ, ये पढ़ाई है तुम बच्चों के बुद्धि की खुराक. ತಮ್ಮ ಬುದ್ಧಿಯ ಔಷಧ ಯಾವುದು? ಬುದ್ಧಿವಾನರಾಗಬೇಕು ಅಂದರೆ ಏನು ಬೇಕು ಅಂತಂದರೆ ಬಾಬಾ ಓದಿಸುವಂತಹ ಈ ಸತ್ಯ ನಾಲೆಜ್ ಏನಿದೆಯಲ್ಲ, ಇದು ಬಹಳ ದೊಡ್ಡ ಔಷಧ, ಬಹಳ ದೊಡ್ಡ ಶಕ್ತಿ ಇದು. ಅವಾಗಲೇ ನೀವು ನಿಜವಾದ ಬುದ್ಧಿವಾನರಾಗಲಿಕ್ಕೆ ಸಾಧ್ಯ. जो रोज पढ़ाई पढ़ते हैं अर्थात इस खुराक को लेते हैं उनकी बुद्धि पारस बन जाती है. अंडरलाइन. ಯಾರು ನಿತ್ಯವೂ ಈ ವಿದ್ಯೆಯನ್ನು ಓದುತ್ತಾರೆ, ಯಾರು ಈ ಖುರಾಕನ್ನು ಈ ಔಷಧವನ್ನು ತಗೊಳ್ತಾರೆ, ಅವರ ಬುದ್ಧಿ ಪಾರಸ್ ಆಗಿಬಿಡ್ತದ, ಟ್ರಾನ್ಸ್ಪರೆಂಟ್ ಆಗಿಬಿಡ್ತದೆ, ಎಕ್ದಮ್ ಕ್ಲೀನ್, ಸ್ವಚ್ಛ, ಸ್ಪಷ್ಟ, ಕನ್ಫ್ಯೂಷನ್ ಸಮಾಪ್ತ ಆಗಿಬಿಡ್ತದ ಅಂತ. ಮನಸ್ಸಿನಲ್ಲಿರುವಂಥ ಗೊಂದಲ ಸಮಾಪ್ತ ಆಗಿಬಿಡ್ತದ. ಯಾಕಂದರೆ ಪರಮಾತ್ಮನ ಸತ್ಯ ಜ್ಞಾನವು ಅಜ್ಞಾನವನ್ನು, ಅಂಧಕಾರವನ್ನು, ದ್ವಂದ್ವವನ್ನು ದೂರ ಮಾಡಿಬಿಡ್ತದ. पारसनाथ बाबा जो बुद्धिवानों की बुद्धि है वह तुम्हें आप समान पारस बुद्धि बनाते हैं. ಪಾರಸ್ವಾನ್ ಬಾಬಾ, ಪಾರಸ್ನಾಥ್ ಬಾಬಾ ಅವರ ಸಂಘದಲ್ಲಿ ಬರೋದ್ರಿಂದ ತಾವೂ ಕೂಡ ಪಾರಸ್ನಾಥ್ ಆಗ್ತೀರಿ, ತಮ್ಮ ಬುದ್ಧಿಯು ಪಾರಸ್ ಆಗಿಬಿಡ್ತದೆ ಅಂತಾರೆ ಬಾಬಾ. ಅಂದರೆ ಪಾರಸ್ನಾಥನ ಸಂಘ, ಯಾಕಂದರೆ ಸಂಘದಂತೆ ರಂಗ್. ಪರಮಾತ್ಮನ ಸಂಘ, ಪರಮಾತ್ಮನ ಸತ್ಯ ನಾಲೆಜ್, ಪರಮಾತ್ಮನ ಸತ್ಯ ಜ್ಞಾನದ ಬೆಳಕು ನಮ್ಮನ್ನು ಅವ್ರ ಸಮಾನರನ್ನಾಗಿ ಮಾಡ್ತದೆ. ಅರ್ಥಾತ್ ನಾ ಅವ್ರ ಸಮಾನ ಇದ್ದೀನಿ, ಆತ್ಮ ನಾ ಪರಮಾತ್ಮನ ಸಮಾನೇ ಇದ್ದೀನಿ. ಸಮಾನ ಇದ್ದೀನಿ ಅಂತ ಸತ್ಯ ಅನುಭವ ಮಾಡೋದು ಯಾವುದು? ಮನಸ್ಸು. ಈ ಮನಸ್ಸು ಅಜ್ಞಾನದಲ್ಲಿ ತನ್ನನ್ನು ಮನುಷ್ಯ ಅಂತ ತಿಳ್ಕೊಂಡಿರೋದ್ರಿಂದ ಇದು ದ್ವಂದ್ವದಲ್ಲಿದೆ, ಗೊಂದಲದಲ್ಲಿದೆ, ಕನ್ಫ್ಯೂಸ್ಡ್ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗಿದು ಪರಮಾತ್ಮನ ಸಂಘದಲ್ಲಿ ಬರ್ತದೋ ಆ ದ್ವಂದ್ವ ಸಮಾಪ್ತ ಆಗಿಬಿಡ್ತದ, ಪಾರಸ್ ಆಗಿಬಿಡ್ತದ, ಬುದ್ಧಿ ಪರಮಾತ್ಮನ ಸಮಾನ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಮುರಳಿಯ ಮುಖ್ಯ ಸಾರ್ ಮೊದಲನೇದು,
बाबा से सुख का वर्षा लेकर सुख का देवता बनना है, सबको सुख देना है, राज ಋಷಿ बनने के लिए सर्व विकारों का संन्यास करना है. ಬಾಬಾರವರಿಂದ ಸುಖದ ಆಸ್ತಿಯನ್ನು ಪಡೆದು ಸುಖದ ದೇವತೆಗಳಾಗಬೇಕಾಗಿದೆ ಅಂತ. ಸುಖದ ದೇವತಾ ಆಗಬೇಕು ಅಂದರೆ ಸುಖದ ಆಸ್ತಿ ತಗೊಳ್ರಿ. ಸುಖದ ಆಸ್ತಿ ತಗೊಳ್ಳೋದಂದ್ರೇನು? ನಾ ಆತ್ಮ ಇದ್ದೀನಿ, ಸುಖ ಸ್ವರೂಪ್ ಇದ್ದೀನಿ ಅನ್ನುವ ನಾಲೆಜ್ ಬಾಬನಿಂದ ಪಡೆದು ಅದರ ಅನುಭವಿ ಆದಾಗ ಆ ಸುಖದ ದೇವತಾ ಆಗೋದಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಸುಖ ಕೊಡ್ರಿ, ಸುಖದ ದೇವತಾ ಆಗ್ರಿ, ಸುಖವನ್ನ ಕೊಡ್ರಿ. ರಾಜ ಋಷಿ ಆಗುವುದಕ್ಕಾಗಿ ಸರ್ವ ವಿಕಾರಗಳ ಸನ್ಯಾಸ ಮಾಡ್ರಿ. ನಾ ಆತ್ಮ ರಾಜ ಇದ್ದೇ ಇದ್ದೀನಿ, ನಾ ಆತ್ಮ ರಾಜ ಜೀವನದಲ್ಲಿಯೂ ಕೂಡ ಪವಿತ್ರ ಆಗಿರ್ಬೇಕಾಗಿದೆ. ಋಷಿಯ ಸಮಾನಿ ಮನಸ್ಸು ಸ್ವಚ್ಛ ಪವಿತ್ರ ಆಗಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲಾ ವಿಕಾರಗಳ ಸನ್ಯಾಸ ಮಾಡ್ರಿ, ವಿಕಾರಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬಿಡ್ರಿ. ಸೆಕೆಂಡ್ ಪಾಯಿಂಟ್, ಪಡಾಯಿ ಸಚ್ಚಿ ಖುರಾಕ್ ಹೈ. ಪರಮಾತ್ಮ ತಂದೆ ಓದಿಸುವಂತಹ ಈ ಜ್ಞಾನ ಮುರಳಿ, ಈ ವಿದ್ಯೆ ಏನಿದೆ, ನಾಲೆಜ್ ಏನಿದೆ, ಇದೇ ಬುದ್ಧಿಗೆ ಶುದ್ಧ ಔಷಧ ಆಗಿದೆ. ಸದ್ಗತಿ ಕೆ ಲಿಯೆ ಸುನಿ ಸುನಾಯಿ ಬಾತೋಂ ಕೋ ಛೋಡ್ ಶ್ರೀಮತ್ ಪರ್ ಚಲ್ನಾ ಹೈ. ಸದ್ಗತಿಗಾಗಿ ಹೇಳಿ ಕೇಳಿದ ಎಲ್ಲ ಮಾತುಗಳನ್ನ, ಹೇಳಿ ಕೇಳಿದ ಮಾತುಗಳು ಅಂತಂದ್ರೆ ಶಾಸ್ತ್ರ ಹೀಗೆ ಹೇಳಿದೆ, ಜನ ಹೀಗೆ ಹೇಳ್ತಾರ, ನನ್ನ ಮನಸ್ಸು ಹೀಗೆ ಹೇಳ್ತಾ ಇದೆ, ಇದೆಲ್ಲ ಮಾತುಗಳನ್ನ ಬಿಟ್ಟು ಕೇವಲ ಒಬ್ಬ ಪರಮಾತ್ಮ ಹೇಳುವ ಶ್ರೀಮತದ ಅನುಸಾರ ನಡೀರಿ. ಏಕ್ ಬಾಬಾ ಸೆ ಹೀ ಸುನ್ನಾ ಹೇ, ಮೋಹಜೀತ್ ಬನ್ನಾ ಹೇ. ಏನೇ ಕೇಳ್ರಿ, ನೀವು ನಡಿಬೇಕು ಅಂದ್ರ, ಕೇಳಬೇಕು ಅಂತಂದ್ರ, ಸತ್ಯವನ್ನ ಅನುಭವ ಮಾಡಬೇಕು ಅಂದ್ರೆ ಕೇವಲ ಒಬ್ಬ ಬಾಬಾ ಹೇಳೋದು ಮಾತು ಕೇಳ್ರಿ. ಯಾಕಂದ್ರೆ ಒಬ್ಬ ಪಿತಾ ಪರಮಾತ್ಮ ಹೇಳುವುದೇ ಶ್ರೀಮತವೇ ಶಕ್ತಿ ಇದೆ, ಶ್ರೀಮತದಿಂದನೇ ಸದ್ಗತಿ ಪ್ರಾಪ್ತಿ ಆಗ್ತದಂದ್ಮೇಲೆ ಒಬ್ಬ ಬಾಬಾ ಹೇಳೋದನ್ನೇ ಕೇಳ್ರಿ. ಮೋಹಚಿತ್ರಾಗ್ರಿ. ಎಲ್ಲಿ ಈ ಮನಸ್ಸು ಇದು ನನ್ನದಾಗಬೇಕು, ಇದು ನನ್ನ ಹತ್ರನೇ ಇರಬೇಕು, ಇದು ನನ್ನದು ಎನ್ನುವ ಮೋಹದಲ್ಲಿ ಸಿಕ್ಕಾಕೊಂಡಿದೆ, ಅದೆಲ್ಲದರಿಂದ ಪರೆ. ಯಾಕಂದ್ರೆ ಇದು ಯಾವುದೂ ಸತ್ಯ ಅಲ್ಲ. ಮನಸ್ಸು ಬಯಸುವುದು, ಮನಸ್ಸು ಅನುಭವಿಸುವಂಥದ್ದು, ಮನಸ್ಸು ಇಚ್ಛಿಸುವಂಥದ್ದು ಯಾವುದೂ ಸತ್ಯ ಅಲ್ಲ. ಇದು ಕೇವಲ ನಾಟಕ ಹಾಗೂ ಮೈಂಡ್ ಸ್ಕ್ರಿಪ್ಟ್ ಅನುಸಾರ ವರ್ಕ್ ಮಾಡ್ತಾ ಇದೆ. ಇದರಲ್ಲಿ ನಾನು ಇದೆಲ್ಲದರಿಂದ ಪರೆಯಾಗಿರುವ ಆತ್ಮ ಸತ್ಯವಾಗಿದ್ದೇನೆನ್ನೋದೇ ಮೋಹಜೀತರು ಆಗೋದಾಗಿದೆ. वरदान, अपने असली संस्कारों को इमर्ज कर सदा हर्षित रहने वाले ಜ್ಞಾನ ಸ್ವರೂಪ ಭವ. ತಮ್ಮ ಅಸ್ಲಿ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಂಡು ಸದಾ ಹರ್ಷಿತರಾಗಿರುವಂತಹ ಜ್ಞಾನ ಸ್ವರೂಪರು ಆಗ್ರಿ. जो बच्चे ज्ञान का सिमरन कर उसका स्वरूप बनते हैं वह सदा हर्षित रहते हैं. ಯಾವ ಮಕ್ಕಳು ಜ್ಞಾನದ ಸ್ಮರಣೆ ಮಾಡಿಕೊಂಡು ಜ್ಞಾನದ ಚಿಂತನೆಯಿಂದ ಅದರ ಸ್ವರೂಪ ಆಗ್ತಾರ. ಜ್ಞಾನದ ಸ್ಮರಣೆಯಿಂದ ಸ್ವರೂಪ ಆಗೋದು ಅಂದರೆ ನನಗೆ ಜ್ಞಾನ ಹೇಳ್ತಾ ಇದೆ, ನೀನು ಅಪೂರ್ಣ ಅಲ್ಲ, ನೀ ಪೂರ್ಣಿದಿ, ನೀ ಮನುಷ್ಯ ಅಲ್ಲ, ನೀನು ಆತ್ಮ ಇದ್ದಿ. ಈ ಜ್ಞಾನದ ಸ್ವರೂಪ ಆಗೋದು ಅಂದರೆ ನಾ ಮನುಷ್ಯ ಅಂತ ತಿಳಿದು ಈ ಮನುಷ್ಯ ಜೀವನದ ಬಗ್ಗೆ ಏನು ಚಿಂತೆ ಮಾಡ್ತಿದ್ದೆ, ಇದರ ಬಗ್ಗೆ ಆಸಕ್ತಿ ಇತ್ತು, ಅದು ಈಗ ನಂದು ಮುರಿದು ಹೋಗ್ತದೆ. ಕೇವಲ ನಾ ಸಂಪೂರ್ಣದಿಂದ ನನಗೆ ಬೇಕಾಗಿರೋದೇನೂ ಇಲ್ಲ, ನಾನು ಪಡಿಬೇಕಾಗಿದ್ದೇನೂ ಇಲ್ಲ, ಯಾಕಂದ್ರೆ ನಾನು ಕಳ್ಕೊಂಡಿದ್ದೇನೂ ಇಲ್ಲವೇ ಇಲ್ಲ, ನಾನು ಇರೋದೇ ಸಂಪೂರ್ಣ ಇದ್ದೀನಿ ಅನ್ನುವ ಸತ್ಯ ಏನಿದೆಯಲ್ಲ, ಈ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಅದು ಸ್ವರೂಪ ಆಗ್ತೀರಿ. ಯಾವಾಗ ಸ್ವರೂಪ ಆಗ್ತೀರಿ, ಓ ಸದಾ ಹರ್ಷಿತ रहते, ಅವರು ಸದಾ ಹರ್ಷಿತವಾಗಿರ್ತಾರೆ. ಸದಾ ಹರ್ಷಿತ रहना ये ब्राह्मण जीवन का असली संस्कार है. ಸದಾ ಹರ್ಷಿತರಾಗಿರೋದೇ ಬ್ರಾಹ್ಮಣ ಜೀವನದ ಅಸ್ಲಿ ಸಂಸ್ಕಾರ ಆಗಿದೆ. ದಿವ್ಯ ಗುಣ ಅಪ್ನಿ ಚೀಜ್ ಹೇ, ಅವಗುಣ ಮಾಯಾ ಕಿ ಚೀಜ್ ಹೇ. ದಿವ್ಯ ಗುಣಗಳು ತಮ್ಮ ಅಸ್ಲಿ ವಸ್ತುಗಳು, ನಿಮ್ಮೂ ಅವು. ಅವಗುಣ ಮಾಯೆ ವಸ್ತು, ಮಾಯೆಯ ನಕಲಿ ವಸ್ತುವನ್ನ, ಅವಗುಣಗಳನ್ನ ಇದು ನನ್ನ ಅವಗುಣ ಅಂತ ಅನ್ಕೊಳ್ಳೋದೇ ವಿಕರ್ಮ. ತೋ ಜೋ ಸಂಘ ದೋಷ ಆಗಯ, ರಾವಣನ ಅವಗುಣಗಳು ಸಂಘ ದೋಷದಿಂದ ಅವನ ಸಂಘದಾಗ ಹೋಗಿದ್ದಕ್ಕೆ ಆಗ್ಬಿಟ್ಟಿದೆ. अब उसे पीठ दे दो और अपने ऑलमाइटी अथॉरिटी की पोजीशन पर रहो तो सदा हर्षित रहेंगे. ಬಾಬಾ ಹೇಳ್ತಾರೆ, ಅವುಗಳಿಗೆ ಬೆನ್ನು ಮಾಡಿಬಿಡ್ರಿ, ಬೆನ್ನು ತೋರಿಸ್ಬಿಡ್ರಿ, ಅವುಗಳ ಕಡೆಗೆ ಮುಖ ಮಾಡಬೇಡ್ರಿ, ನಮ್ಮ ಆಲ್ಮೈಟಿ ಸರ್ವ ಶಕ್ತಿವಾನ್ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಡ್ರಿ, ಅವಾಗ ಸದಾ ಹರ್ಷಿತ ಆಗಿರ್ತೀರಿ ಅಂತಾರೆ ಬಾಬಾ. कोई भी असुरी या व्यर्थ संस्कार
सामने आने की हिम्मत भी नहीं रख सकेंगे. ಅವಾಗ ವ್ಯರ್ಥ ಸಂಕಲ್ಪಗಳು ಸಂಸ್ಕಾರಗಳು ನಿಮ್ಮ ಎದುರುಗಡೆ ಬರುವಂತಹ ಧೈರ್ಯನೂ ಕೂಡ ಮಾಡೋದಿಲ್ಲ. स्लोगन संपूर्णता का लक्ष्य सामने रखो तो संकल्प में भी कोई आकर्षित नहीं कर सकती. अंडरलाइन. ಎಷ್ಟು ಸುಂದರ ಮಹಾವಾಕ್ಯ. ಸಂಪೂರ್ಣತೆ ಲಕ್ಷ್ಯ ಸದಾ ಎದುರುಗಡೆ ಇಟ್ಕೊಳ್ರಿ. ನಾ ಸಂಪೂರ್ಣ ಇದ್ದೀನಿ, ನಾ ಸಂಪನ್ನ ಇದ್ದೀನಿ, ಯಾಕಂದ್ರೆ ನಾ ಆತ್ಮ ಇದ್ದೀನಿ, ಸಂಪೂರ್ಣ ಇದ್ದೀನಿ ಮತ್ತು ಅವಿನಾಶಿ ಇದ್ದೀನಿ ಅನ್ನುವ ಸತ್ಯ ಏನಿದೆಯಲ್ಲ, ಇದು ಸದಾ ಸ್ಮೃತಿಯಲ್ಲಿತ್ತು ಅಂತಂದ್ರೆ ಸಂಕಲ್ಪದೊಳಗೂ ಕೂಡ ಮನಸ್ಸಿನೊಳಗೂ ಕೂಡ ನಿಮಗೆ ಈ ಜಗತ್ತಿನ ಯಾವುದ್ರ ಕಡೆಗೂ ಆಕರ್ಷಣೆ ಆಗೋದಿಲ್ಲ. ಯಾಕೆ ಆಕರ್ಷಣೆ ಆಗೋದಿಲ್ಲ ಅಂದ್ರೆ, ಈ ಜಗತ್ತಿನಲ್ಲಿ ಏನೆಲ್ಲ ಇದೆ ಇದೆಲ್ಲವೂ ಅಲ್ಪಕಾಲಿಕ್ಕಿದೆ, ಇದೆಲ್ಲವೂ ಅಶಾಶ್ವತ ಇದೆ, ನಾಶವಾನ್ ಇದೆ. ಆದರೆ ನಾ ಆತ್ಮ ಖುದ್ ಅವಿನಾಶಿ ಇದ್ದೀನಿ. ಈ ಸತ್ಯ ಅರಿತ ಮೇಲೆ ಈ ಮನಸ್ಸು ಎಲ್ಲಿಗೂ ಕೂಡ ಹರಿದಾಡ್ಲಿಕ್ಕೆ ಅಥವಾ ಆಕರ್ಷಿತ ಆಗೋದಕ್ಕೆ ಸಾಧ್ಯವಿಲ್ಲ. ವ್ಯಕ್ತಿಶಾರ ಏಕತೆ ಹಾಗೂ ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. ಏಕತಾ के लिए एक रूहानी तावीज सदा अपने पास रखना कि रिगार्ड देना ही रिगार्ड लेना है. ಬಾಬಾ ಹೇಳ್ತಾರೆ, ಏಕತೆಯ ಒಂದು ಈ ಮಂತ್ರವನ್ನ, ಏಕತೆಯ ಒಂದು ಉದ್ದೇಶವನ್ನ ಸದಾ ನಿಮ್ಮ ಜೀವನದಲ್ಲಿ ಉಳಿಬೇಕು, ಅದು ಬೆಳಿಬೇಕು, ಏಕತೆ ಸದಾ ಖಾಯಂ ಆಗಿರ್ಬೇಕು ಅಂತಂದ್ರೆ ಒಂದು ತಾಯ್ತಾ ಕಟ್ಕೊಡ್ರಿ ಅಂತಾರೆ ಬಾಬಾ. ನಿಮ್ಮ ಹತ್ರ ಒಂದು ತಾಯ್ತಾ ಕಟ್ಕೊಡ್ರಿ. ಏನಂತ? ಎಲ್ಲರಿಗೂ ಗೌರವ ಕೊಡಬೇಕು, ಗೌರವ ಕೊಟ್ಟು ತಗೋಬೇಕು ಅಂತ. ಹಂಗೆ ಯಾರು ಗೌರವ ಕೊಡೋದಿಲ್ಲ, ಗೌರವ ಹಾಗೇ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗೌರವ ಕೊಟ್ಟು ಗೌರವವನ್ನ ಪಡೀರಿ. यह रिगार्ड का रिकॉर्ड सफलता का अविनाशी रिकॉर्ड हो जाएगा. ಈ ರಿಗಾರ್ಡ್ ಕೊಡುವುದಿದೆಯಲ್ಲ, ರಿಗಾರ್ಡ್ ಕೊಡುವಂತಹ ಒಂದೊಂದು ರಿಕಾರ್ಡ್ ಇದು. ಇದನ್ನ ಸದಾ ನಿಮ್ಮ ಅವಿನಾಶಿ ರೆಕಾರ್ಡಿಂಗ್ ಅಲ್ಲಿ ಅದು ಜಮಾ ಆಗ್ಬಿಡ್ತದ. मुख पर एक ही सफलता का मंत्र हो, पहले आप. यह महामंत्र मन से पक्का रहे. ಮುಖದಿಂದ ಸದಾ ಒಂದೇ ಸಫಲತೆಯ ಮಂತ್ರ ಇರಬೇಕು. ಮೊದಲು ತಾವು ಅಂದ್ರೆ ಅಲ್ಲಿ ಒಂದು ಮರ್ಯಾದೆ ಸಿಗುದದ, ಸನ್ಮಾನ ಆಗುದೈತಿ, ಅದನ್ನ ನಾನೇ ಸನ್ಮಾನ ಮಾಡ್ಕೋಬೇಕಲ್ಲ, ಇನ್ನೊಬ್ಬರಿಗೆ ಕೊಟ್ಟು ನೋಡ್ರಿ ಅಂತಾರೆ ಬಾಬಾ. यथार्थ रूप से पहले मैं को मिटाकर दूसरे को आगे बढ़ाना, सो अपना बढ़ना समझते हुए इस महामंत्र को आगे बढ़ाते सफलता को पाते रहो. ಬಾಬಾ ಹೇಳ್ತಾರೆ, ಯಥಾರ್ಥ ರೂಪದಿಂದ ನಾ ಅನ್ನೋದನ್ನ ತೆಗೀರಿ ಅಂತ. ಯಾಕಂದ್ರೆ ಈ ಒಂದು ಪ್ರೋಗ್ರಾಮ್ ಆಗಿದೆ ಅಥವಾ ಈಗೊಂದು ಸ್ವೀಟ್ ತಯಾರು ಮಾಡಿದ್ದೀವಿ, ಎಲ್ಲರೂ ಸೇರಿ ಪ್ರಸಾದ ರೆಡಿ ಮಾಡಿದ್ದೀವಿ, ಅದರಲ್ಲಿ ಮುಖ್ಯ ನಾನಾ ಮಾಡಿದ್ದು ಅನ್ನೋ ಬದಲಾಗಿ ಇವ್ರು ಮಾಡಿದ್ದು ಅಥವಾ ಎಲ್ಲರೂ ಸೇರಿ ಮಾಡಿದ್ದು ಅಂತಂದ್ಬಿಟ್ರೆ ಬಾಬಾ ಹೇಳ್ತಾರ, ನೀವು ಮುಂದುವರಿಸ್ತಾ ಇಲ್ಲ, ನೀವು ಖುದ್ ಮುಂದುವರಿತಾ ಇದ್ದೀರಿ ಅಂತ ಅರ್ಥ. ತೋ ಈ ಮಹಾಮಂತ್ರವನ್ನ ಆಗೆ ಬಡಾತಿ, ಈ ಮಹಾಮಂತ್ರಕ್ಕ ಮುಂದುವರಿಸ್ತಾ ಸಫಲತೆಯನ್ನ ಪಡಿತಾ ಇರ್ತೀರಿ. ये मंत्र और तावीज सदा साथ रहे तो प्रत्यक्षता का नगाड़ा बज जाएगा. ಮಂತ್ರ ಯಾವುದು? ಮೊದಲು ತಾವು ಮೊದಲು ನೀವು ಸ್ವೀಕಾರ ಮಾಡ್ರಿ, ಮೊದಲು ನೀವು ಮುಂದಿರಿ, ನೀವು ಕುತ್ಕೊಳ್ರಿ, ಇದು ನಿಮ್ಗೆ ಸಿಗಲಿ, ಇದು ನಿಮ್ದು ಅಂತ ಅನ್ನೋದೇನು ಭಾವ ಅದಲ್ಲ, ಇದೊಂದು ಮಂತ್ರ. ಹಾಗೂ ತಾಯ್ತಾ ಏನು? ಗೌರವ ಕೊಟ್ಟು ಗೌರವ ಪಡೀರಿ. ಇವೆರಡೂ ಸದಾ ಜೊತೆಯಲ್ಲಿತ್ತು ಅಂತಂದ್ರೆ ಪ್ರತ್ಯಕ್ಷತೆಯ ಒಂದು ಡಂಗುರ ಸಾರ್ಲಿಕ್ಕೆ ಸಾಧ್ಯವಿದೆ. ಬಾಬಾ ಹೇಳ್ತಾರೆ, ಇಂದಿನ ಮುರಳಿಯ ಮಹಾವಾಕ್ಯದಲ್ಲಿ ಸದಾ ಹರ್ಷಿತಾಗಿರು. ಸದಾ ಹರ್ಷಿತ ಯಾರಿರ್ಲಿಕ್ಕೆ ಸಾಧ್ಯ ಅಂತಂದ್ರೆ ಯಾರು ಜ್ಞಾನದ ಸ್ಮರಣೆ ಮಾಡ್ತಾ ಇರ್ತಾರೆ. ಅನುಭವ ಮಾಡೋಣ. ಸದಾ ಖುಷಿಯಾಗಿರಲು, ಸದಾ ಸಂತುಷ್ಟವಾಗಿರಲು, ಸದಾ ಸ್ಮೃತಿ ಇರಲಿ ನಾನು ಯಾರು ಎನ್ನುವ. ಯಾಕೆಂದರೆ ನಾನು ನಿರಾಕಾರ ಆತ್ಮ. ನನ್ನ ನಿರಾಕಾರಿ ಜಗತ್ತಿನಿಂದ ಈ ಸೃಷ್ಟಿ ನಾಟಕದಲ್ಲಿ ಈ ಜಗತ್ತಿನ ದೃಶ್ಯಗಳನ್ನು ಅನುಭವ ಮಾಡಲು ಬಂದಿರುವೆ. ಇಲ್ಲಿ ಏನೆಲ್ಲ ಸಿಕ್ಕಿರುವುದೋ ಇದು ಅಲ್ಪಕಾಲಕ್ಕಾಗಿ, ಅಭಿನಯಕ್ಕಾಗಿ. ದೇಹವೂ ನನ್ನದಲ್ಲ. ಈ ದೇಹಕ್ಕೆ ಸಿಕ್ಕಿರುವಂತಹ ಪದಾರ್ಥಗಳು ನನ್ನವಲ್ಲ. ಮನಸ್ಸು ನನ್ನದಲ್ಲ, ಮನಸ್ಸಿನ ವಿಚಾರವೂ ನನ್ನದಲ್ಲ. ಕೇವಲ ನಾನು ಪಾತ್ರದ ಅಭಿನಯಕ್ಕಾಗಿ ಡ್ರಾಮಾ ಮೂಲಕ ಸಿಕ್ಕಿರುವಂಥದ್ದನ್ನು ಬಳಸ್ತಾ ಇದ್ದೀನಿ.
ಇಲ್ಲಿವರೆಗೆ ಮಾನವ ಜೀವನದಲ್ಲಿ ಇವೆಲ್ಲವೂ ನನ್ನ ಸೊತ್ತು, ಈ ಅವಗುಣಗಳೂ ನನ್ನವು ಎಂದು ತಿಳಿದ ಕಾರಣವೇ ಇಲ್ಲಿವರೆಗೆ ನನ್ನನ್ನು ನಾನು ಸ್ವಯಂ ಆತ್ಮನಿಂದ ದೂರ, ಸತ್ಯದಿಂದ ದೂರ, ಸದ್ಗುಣಗಳಿಂದ ದೂರ ಆಗಿರುವ ಅನುಭವ ಮಾಡ್ತಾ ಇದ್ದೆ. ಇವುಗಳನ್ನು ಪಡೆಯಬೇಕೆಂಬ ವಿಚಾರದಲ್ಲಿ ಇರ್ತಾ ಇದ್ದೆ, ಪ್ರಯತ್ನದಲ್ಲಿದ್ದೆ. ಆದರೆ ಈಗ ನನಗೆ ಸತ್ಯವೂ ಸ್ಪಷ್ಟವಾಗಿದೆ, ಅರ್ಥವಾಗಿದೆ. ನಾನಿರುವುದೇ ಪರಮಾತ್ಮ ಸಮಾನಾತ್ಮ, ಸ್ವಚ್ಛ ಆತ್ಮ, ಪಾರಸ ಬುದ್ಧಿಯುಳ್ಳ ಶುದ್ಧ ಆತ್ಮನಾಗಿದ್ದೇನೆ. ಸದಾ ಈ ಸ್ಮೃತಿಯೇ ನನ್ನನ್ನು ಹರ್ಷಿತರನ್ನಾಗಿ ಇಡುವಂಥದ್ದಾಗಿದೆ. ಓಂ ಶಾಂತಿ.